ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಶಾಂತಜ್ಜಿ ಮತ್ತು ಮೂರ್ತಿ ತಾತ ಇಬ್ರು ಕೂಡ ಎಂಗೇಜ್ಮೆಂಟ್ ನಡೀತಾ ಇರೋ ಜಾಗಕ್ಕೆ ಬರ್ತಾರೆ. ಆಗ ಶಾಂತಜ್ಜಿ ಏನ್ರಿ ಇಷ್ಟು ಚೆನ್ನಾಗಿದೆ, ದೇವಲೋಕನ ಭೂಲೋಕಕ್ಕೆ ಕರೆಸಿರೋ ಆಗಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುದೇಶ್ ಮತ್ತು ಸುಲೋಚನಾ ಇಬ್ರು ಕೂಡ ಬರ್ತಾರೆ. ಆಗ ಸುದೇಶ್ ಅವರು ನಾವಿಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗಿರಬೇಕು, ಟಿಪ್ ಟಾಪ್ ಆಗೇ ಇರಬೇಕು, ಹಾಗಿದ್ರೇ ನಮಗೆ ಎಲ್ಲನೂ ವರ್ಕೌಟ್ ಆಗೋದು ಅಂತ ಹೇಳ್ತಾರೆ. ಆಗ ಪ್ರಿಯಾ ಮತ್ತು ಅಶೋಕ್ ಇಬ್ರು ಕೂಡ ಬರ್ತಾರೆ. ಅರೇಂಜ್ಮೆಂಟ್ಸ್ನ ನೋಡಿ ಪ್ರಿಯಾ ಅವರಂತೂ ವಾವ್ ಎಷ್ಟು ಚೆನ್ನಾಗಿದೆ ಅಶೋಕ್, ಈ ಡೆಕೋರೇಷನ್ ಎಲ್ಲ ಮಾಡಿಸಿರೋದು ಭಾರ್ಗವಿ ಚಿಕ್ಕಿನಂತೆ. ಸೀತಾ ಡೈಮಂಡ್ ರಿಂಗ್ನ ಬೇಡ ಅಂತ ಹೇಳಿದ್ರು ಕೂಡ ಅವಳಿಗೆ ಫೋರ್ಸ್ ಮಾಡಿ ಕೊಟ್ರಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು ಚಿಕ್ಕಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಪ್ಲ್ಯಾನು ಏನಾಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಅವ್ರನ್ನ ಒಳಗಡೆ ಕರ್ಕೊಂಡು ಬರ್ತಾರೆ. ಆಗ ಭಾರ್ಗವಿನ ಅಶೋಕ್ ಮತ್ತು ಪ್ರಿಯಾ ಇಬ್ಬರು ಕೂಡ ಮಾತಾಡಿಸ್ತಾರೆ. ಅಶೋಕ್ ಮನೆ ಕಡೆ ಬರಲೇ ಇಲ್ಲ ಅಂತ ಹೇಳಿದರೆ ಆಗ ಅಶೋಕ್ ಅವರು ಸ್ವಲ್ಪ ಕೆಲಸ ಇತ್ತು ಚಿಕ್ಕಿ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಕೆಲಸ ಅಂತ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಬಾರ್ದು ಅಶೋಕ್ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು ಮೇಡಮ್ ಹೆಣ್ಣು ಗಂಡು ರೆಡಿ ಆದ್ರ ನಾನು ಸೀತನ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಆಗ ಭಾರ್ಗವಿ ಪ್ರಿಯಾ ನೀನೇನು ಹೋಗೋದು ಬೇಡ, ಅಲ್ಲಿ ಮೇಕಪ್ ಆರ್ಟಿಸ್ಟು ಗೆಸ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ, ನೀನಿಲ್ಲಿ ರಿಲ್ಯಾಕ್ಸ್ ಮಾಡು, ಇಬ್ಬರೂ ಕೂಡ ಸಂಜೆವರೆಗೂ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಆಗ ಪ್ರಿಯಾಗೆ ತುಂಬಾ ಬೇಜಾರಾಗುತ್ತೆ. ಆಗ ಅಶೋಕ್ ಅವರು ಪ್ರಿಯಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸಿಹಿ ತುಂಬಾ ಚೆನ್ನಾಗಿ ಮುದ್ದಾಗಿ ರೆಡಿ ಆಗಿಬಿಟ್ಟು ಮೂರ್ತಿ ತಾತ ಮತ್ತು ಶಾಂತಜ್ಜಿ ಹತ್ರ ಬಂದು ತಾತ ಅಜ್ಜಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾರೆ. ಆಗ ಅಜ್ಜಿ ತಾತ ಇಬ್ಬರು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ ಪುಟ, ನಮ್ಮ ದೃಷ್ಟಿನೇ ತಗಲು ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಸಿಹಿ ನೀವು ತಗೊಂಡು ಬಂದಿರೋ ಪ್ರಾಕು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕದನ್ನು ಮನೆಯಲ್ಲೇ ಬಿಟ್ಟು ಬಂದ್ರಿ ಅಜ್ಜಿ ಅಂತ ಕೇಳ್ತಾಳೆ. ಆಗ ಶಾಂತಜ್ಜಿ ಆಗೇನೂ ಇಲ್ಲ ಪುಟ, ಈ ಪ್ರಾಕು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮ್ ಅವರು ಬಂದು ಹಾಯ್ ಫ್ರೆಂಡ್, ಅಜ್ಜಿ ತಾತ ಹೇಗಿದ್ದೀರಾ ಅಂತ ಹೇಳಿ ಮಾತಾಡಿಸಿ ಅವ್ರ ಹತ್ರ ಆಶೀರ್ವಾದನ ತಗೊಳ್ತಾರೆ. ಆಗ ರಾಮು ಫ್ರೆಂಡ್ ಏನು ಡ್ರೆಸ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಆಗ ಸಿಹಿ ಫ್ರೆಂಡ್ ಅಜ್ಜಿ ತಾತ ನನ್ನ ಡ್ರೆಸ್ನ ಮನೇಲಿ ಬಿಟ್ಟು ಬಂದಿದ್ದಾರೆ, ಅದನ್ನು ಹಾಕ್ಕೊಂಡಿದ್ರೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ರಾಮ್ ಅಷ್ಟೇನಾ, ಡ್ರೈವರ್ನ ಕಳಿಸಿ ತರಿಸ್ಕೊಂಡ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಆಗ ಅಜ್ಜಿ ತಾತ ಏನು ಬೇಡಪ್ಪ, ಇದರಲ್ಲೇ ಸಿಹಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಅವರು ಬರೋ ಗೆಸ್ಟನ್ನೆಲ್ಲ ಇನ್ವೈಟ್ ಮಾಡ್ತಾ ಇರ್ತಾರೆ. ಆಗ ಅಶೋಕ್ ಅವರು ಆಯ್ ಸೂರಿ ಅಂತ ಹೋಗಿ ಮಾತಾಡ್ಸಿದ್ರೆ ಆಗ ಸೂರ್ಯ ಅವರು ಇಷ್ಟು ದಿನ ಬೇಕಾಯ್ತಾ ನನ್ನ ಎದುರುಗಡೆ ಬಂದು ನಿಲ್ಲೋಕೆ ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ಅದು ಹಾಗಲ್ಲ ಸೂರ್ಯ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಸೂರ್ಯ ಅವರು ನಿನ್ನ ಮೇಲೆ ನನಗೆ ತುಂಬಾ ಕೋಪ ಇದೆ ಅಂತ ಮುಖನ ಬೇರೆ ಕಡೆ ತಿರುಗಿಸ್ಕೊಳ್ತಾರೆ. ಆಗ ಅಶೋಕ್ ಅವರು ಅಲ್ಲ ಸೂರಿ, ಮೊಮ್ಮಗನ ಎಂಗೇಜ್ಮೆಂಟ್ನ ಇಟ್ಕೊಂಡು ಮುಖನ ಊದಿಸ್ಕೊಂಡ್ರೆ ನೋಡೋಕ್ಕೆ ಸ್ವಲ್ಪನೂ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ನನ್ನನ್ನು ಯಾರು ನೋಡಬೇಕು ಬಿಡು ಅಂತ ಹೇಳಿದರೆ ಆಗ ಅಶೋಕ್ ಅವರು ನಿನಗೆ ಈಗಲೂ ಕೂಡ ಮದುವೆ ಮಾಡ್ಬೋದು, ಹುಡುಗಿರೋ ಕ್ಯೂ ನಿಂತ್ಕೊಳ್ತಾರೆ ಸೂರ್ಯ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಪೂಸಿ ಹೊಡೆದಿದ್ದು ಸಾಕು, ನಡಿ ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಆಗ ಅಶೋಕ್ ಅವರು ರಾಮ್ನ ಮಾತಾಡಿಸ್ತಾರೆ. ಆಗ ರಾಮ್ ಏನಪ್ಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಹುಷಾರಾದ್ಯಾ ಇವಾಗ ಅಂತ ಕೇಳ್ತಾರೆ. ಆಗ ಅಶೋಕ್ ಅವರು ಫೈನ್ ಅಂತ ಹೇಳಿದ್ರೆ ಆಗ ರಾಮ್ ನಾನು ಮಾತ್ರ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡೆ ಮಗ ಅಂತ ಹೇಳಿ ಅಶೋಕ್ನ ಹಗ್ ಮಾಡ್ತಾರೆ. ಆಗ ಶಾಂತಜ್ಜಿ ಅವರು ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಎಲ್ಲ ಮಾಡಿಸಿರೋದು ನಮ್ಮ ಸೊಸೆ ಭಾರ್ಗವಿ, ಎಲ್ಲ ರೆಡಿಯಾಗಿದೆ, ಹುಡುಗಿನ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ರಾಮ್ಗೆ ಏನು ಕೆಲಸ ಇದೆ ಹೇಳಿ, ರಾಮನೆ ಹೋಗಿ ಸೀತಾನ ಕರ್ಕೊಂಡು ಬರಲಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಹೋಗಪ್ಪ ರಾಮ, ನಿಮ್ಮ ಹುಡುಗಿನ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ. ಆಗ ರಾಮ್ ಖುಷಿಯಿಂದ ಆಯ್ತು ಅಂತ ಹೋಗ್ತಾರೆ. ಆಗ ಪ್ರಿಯಾ ಅವರು ಸೀತಾ ರೂಮ್ ಮುಂದೆ ನಿಂತ್ಕೊಂಡಿರ್ತಾರೆ. ಸೀತಾ ರೆಡಿ ಆದ ಆಯ್ತಾ ಅಂತ ಮಾತಾಡಿಸ್ತಾರೆ. ಆಗ ಸೀತಾ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರೋದಿಲ್ಲ. ಅಷ್ಟೊತ್ತಿಗೆ ರಾಮ್ ಬರ್ತಾರೆ. ಪ್ರಿಯಾನ ನೋಡಿ ಹಾಯ್ ಪ್ರಿಯಾ, ಅಂಜು ಮತ್ತೆ ಪ್ರೇಮ ಆಂಟಿ ಬರಲಿಲ್ವಾ ಅಂತ ಕೇಳ್ತಾರೆ. ಇಲ್ಲ ರಾಮ್, ಅಂಜುಗೆ ತುಂಬಾ ಜ್ವರ ಬಂದಿದೆ, ಅವಳಿಗೆ ತುಂಬಾ ಸುಸ್ತಾಗಿದೆ, ರೂಮಿಂದ ಹೊರಗಡೆ ಕೂಡ ಬರೋಕ್ಕೂ ಆಗ್ತಾ ಇರಲಿಲ್ಲ, ಅವಳನ್ನ ಬಿಟ್ಟು ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು, ಅಮ್ಮ ನಾನು ನೋಡ್ಕೊಳ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು, ಅದಕ್ಕೆ ನಾವೇ ಬಂದ್ವಿ ಅಂತ ಹೇಳ್ತಾರೆ. ಆಗ ರಾಮ್ ಅವರು ಹೌದಾ, ಅಂಜು ಇಲ್ಲಿ ಬಂದು ಸ್ಟ್ರೆಸ್ ತಗೊಳ್ಳೋದಕ್ಕಿಂತ ಅಲ್ಲೇ ರೆಸ್ಟ್ ಮಾಡಲಿ ಬಿಡಿ, ಸೀತಾ ಅವರು ರೆಡಿ ಆದ್ರ ಪ್ರಿಯಾ ಅಂತ ಕೇಳ್ತಾರೆ. ಆಗ ಪ್ರಿಯಾ ಅವರು ಗೊತ್ತಿಲ್ಲ ರಾಮ್, ಅವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ, ಏನೂ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಾರೆ.
ಆಗ ರಾಮ್ ಅವ್ರು ಹೋಗಿ ಸೀತಾ ಎಲ್ಲ ರೆಡಿನಾ, ಏನಾದರೂ ನಿಮಗೆ ಬೇಕಾಗಿತ್ತಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು ನೀವೊಬ್ಬರು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು ಲೇ ಸೀತಾ, ನಾನು ಅವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ, ಏನೂ ರೆಸ್ಪಾನ್ಸ್ ಮಾಡಲೇ ಇಲ್ಲ, ಇವಾಗ ರಾಮ್ ಬಂದ ತಕ್ಷಣ ಒಳಗಡೆ ಬನ್ನಿ ಅಂತ ಕರಿತಾ ಇದೆಯಾ, ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ, ರಾಮ್ನ ಕರಿ ಅಂತ ನನಗೆ ಹೇಳಿದರೆ ನಾನೇ ಕರಿತಾ ಇದ್ದೆ ತಾನೇ, ಇದರಲ್ಲಿ ನಾನು PhD ಮಾಡಿದ್ದೀನಿ, ನೀನಿನ್ನು KG ಅಷ್ಟೇ. ಓಕೆ ರಾಮ್, ನಾನಿನ್ನ ಡಿಸ್ಟರ್ಬ್ ಮಾಡೋದಿಲ್ಲ ನಿಮಗೆ, ನೀವು ಒಳಗಡೆ ಹೋಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ರಾಮ್ ಅವರು ಸೀತಾ ಒಳಗಡೆ ಬರಬಹುದಾ ಅಂತ ಕೇಳಿ ಒಳಗಡೆ ಹೋಗ್ತಾರೆ. ಸೀತಾ ಹಾಕಿರೋ ಡ್ರೆಸ್ನ ನೋಡಿ ಸೀತಾ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಖುಷಿ ಪಡ್ತಾರೆ. ಸೀತಾ ಆ ಡ್ರೆಸ್ನ ಹಾಕೊಂಡಿರೋದಕ್ಕೆ ತುಂಬಾ ಮುಜುಗರ ಪಡ್ಕೊಳ್ತಾ ಇರ್ತಾರೆ. ಈ ಕಡೆ ಭಾರ್ಗವಿ ಮತ್ತು ಫ್ರೆಂಡ್ಸು ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿ ಸುದೇಶ್ ಅವರು ಬಂದು ನಮಸ್ಕಾರ ಭಾರ್ಗವಿ ಅವರೇ, ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕನ್ನಡಕನ ತೆಗೆದು ಮಾತಾಡಿಸ್ತಾ ಇರ್ತಾರೆ. ಆಗ ಭಾರ್ಗವಿ ಫ್ರೆಂಡ್ಸ್ ಎಲ್ಲ ಯಾರು ಇವರು ಅಂತ ಕೇಳ್ತಾರೆ. ನಿಮ್ಮ ರಿಲೇಷನಾ ಅಂತ ಕೇಳ್ತಾರೆ. ಆಗ ಭಾರ್ಗವಿ ಇವರು ಸೀತಾ ಅಣ್ಣ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಆಯಿತು ಓಕೆ ಕ್ಯಾರಿಯನ್ ಅಂತ ಹೇಳಿ ಫ್ರೆಂಡ್ಸ್ ಅಲ್ಲಿಂದ ಹೋಗ್ತಾರೆ. ಆಗ ಅಲ್ಲಿಗೆ ಸುಲೋಚನಾ ಅವರು ಬರ್ತಾರೆ. ನೋಡಿ ಭಾರ್ಗವಿ ಅವರೇ, ಬ್ಲೌಸ್ನ ನೀವು ಸ್ಟಿಚ್ ಮಾಡಿಸಿರೋ ಟೈಲರ್ ಹತ್ರನೇ ನಾನು ಕೂಡ ಸ್ಟಿಚ್ ಮಾಡಿಸಿದ್ದೀನಿ, ಅವ್ರ ಫೋನ್ ನಂಬರ್ ಇದ್ದರೆ ಏನಾದರೂ ಕೊಡ್ತೀರಾ ಅಂತ ಕೇಳ್ತಾರೆ. ನಂತರ ಭಾರ್ಗವಿ ಅವ್ರ ಕೊಳ್ಳಲ್ಲಿರೋ ನೆಕ್ಲೆಸ್ನ ನೋಡಿ ಭಾರ್ಗವಿ ಅವರೇ ಆ ನೆಕ್ಲೆಸ್ಸು ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ತಾರೆ. ಆಗ ಭಾರ್ಗವಿ ಅವರು ಇದು ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ಆಗ ಸುಲೋಚನಾ ಅವರು ತಮಾಷೆ ಮಾಡ್ತೀರಾ, ನೀವ್ಯಾಕೆ ಆರ್ಟಿಫಿಷಿಯಲ್ನ ಹಾಕೊಳ್ತೀರಾ, ಇಲ್ಲಿ ಜ್ಯೂಸು ಗೀಸು ಏನಾದರೂ ಕೊಡೋದಿಲ್ವಾ ಅಂತ ಕೇಳ್ತಾರೆ. ಆಗ ಭಾರ್ಗವಿ ಹೋಗಿ ಜ್ಯೂಸ್ ಬಂದು ಕುಡಿ ಹೋಗ್ರಿ ಅಂತ ಕಳಿಸ್ತಾರೆ. ಆಗ ಸಾಧನ ಅವರು ಬಂದು ಅಕ್ಕ, ನಾವು ಕೊಟ್ಟಿರೋ ಗೌನನ್ನು ಸೀತಾ ನಿಜವಾಗ್ಲೂ ಹಾಕೊಳ್ತೇ ಇದ್ರೆ ಏನು ಮಾಡೋದಕ್ಕ ಅಂತ ಹೇಳ್ತಾ ಇರ್ತಾರೆ. ಆಗ ಭಾರ್ಗವಿ ನಗ್ತಾ ಇರ್ತಾರೆ. ಈ ಕಡೆ ರಾಮ್ ಅವರು ಸೀತಾ ಹತ್ರ ಬಂದು ಸೀತಾ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು ರಾಮ್, ನಾನು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ, ನನಗೆ ಈ ಡ್ರೆಸ್ಸಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಮ್ ಅವರು ಸೀತಾ ನಿಮಗೆ ಡ್ರೆಸ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆಯಾ ಅಥವಾ ಫ್ಯಾಬ್ರಿಕಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು ರಾಮ್ ಫ್ಯಾಬ್ರಿಕ್ ಚೆನ್ನಾಗೇ ಇದೆ, ನನಗೆ ಡ್ರೆಸ್ ಅನ್ಈಸಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಮ್ ಸೀತಾ ನಿಮಗೆ ಡ್ರೆಸ್ನ ಕಂಫರ್ಟಬಲ್ ಆಗೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ಕನ್ನಡಿ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ನೋಡಿ ಸೀತಾ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಈ ಡ್ರೆಸ್ಸು ನಿಮ್ಮ ಬ್ಯೂಟಿನ ಇನ್ನೂ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು ರಾಮ್ ನೀವು ನನ್ನನ್ನು ಕಂಫರ್ಟಬಲ್ ಆಗಿರಲಿ ಅಂತ ಈ ರೀತಿ ಹೇಳ್ತಾ ಇದ್ದೀರಾ ಅಷ್ಟೇ ಅಂತ ಹೇಳ್ತಾರೆ. ಆಗ ರಾಮ್ ಇಲ್ಲ ಸೀತಾ, ನನ್ನ ಮುಖ ನೋಡಿ ಆವಾಗಲೇ ಕೋಡಂಗಿ ಥರ ಇತ್ತು, ಇವಾಗ ನೀವು ನೋಡಿದ್ರೆ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಏನು ರಾಮ್ ಕೋಡಂಗಿನ, ಅದು ನಿಜನೇ ಬಿಡಿ ಅಂತ ಹೇಳಿ ನಗ್ತಾ ಇದ್ರೆ. ಆಗ ರಾಮ್ ಸೀತಾ ನಾನು ಕೋಡಂಗಿ ಥರ ಕಾಣಿಸ್ತಾ ಇದ್ದೀನ, ಒಟ್ಟಿನಲ್ಲಿ ನೀವು ನಕ್ಕುದ್ರಲ್ಲ ನನಗೆ ಅದೇ ಖುಷಿ ಅಂತ ಹೇಳ್ತಾರೆ. ಈ ಕಡೆ ವಿಶ್ವ ಮತ್ತು ಸತ್ಯ ಇಬ್ಬರು ಕೂಡ ನಿಶ್ಚಿತಾರ್ಥದ ಜಾಗಕ್ಕೆ ಬರ್ತಾರೆ. ಅರೇಂಜ್ಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡು, ಇದನ್ನೆಲ್ಲ ಮಾಡಿಸಿದ್ದು ನನ್ನ ಹೆಂಡತಿ ಭಾರ್ಗವಿನೇ, ಈ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ಅಂದರೆ ಇಷ್ಟು ಮಾಡದೇ ಇದ್ರೆ ಹೇಗೆ, ಮಾಡಲಿಲ್ಲ ಅಂದರೆ ಸ್ವಲ್ಪನೂ ಕೂಡ ಬೆಲೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಸತ್ಯ ಅವರು ಬ್ರದರ್ ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಕುರಿನ ಬಲಿ ಕೊಡೋಕ್ಕೂ ಮುಂಚೆ ಮಾಡ್ತಾರಲ್ಲ ಆ ರೀತಿ ಇದೆ, ಆದರೆ ನಿನ್ನ ಹೆಂಡ್ತಿಗೆ ಗೊತ್ತಿಲ್ಲದಿರೋ ವಿಷಯ ಏನು ಗೊತ್ತಾ, ಸೀತಾ ಮಾತ್ರ ಕುರಿ ಅಲ್ಲ ಅಂತ ಹೇಳ್ತಾರೆ. ಆಗ ವಿಶ್ವ ಅವರು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂದರೆ ಈ ಮನೆಗೆ ಸೊಸೆಯಾಗಿ ಬರೋ ಸೀತಾಗಿ ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಹೇಳ್ಬೇಕು, ಇದನ್ನು ಯಾರು ಹೇಳ್ತಾರೆ, ನೀನು ಹೇಳಿದ್ರೆ ಯಾರು ನಂಬೋದಿಲ್ಲ ಅಂತ ಹೇಳಿ ಅಲ್ಲಿಂದ ಇಬ್ಬರು ಕೂಡ ಒಳಗಡೆ ಬರ್ತಾರೆ. ಈ ಕಡೆ ಅಂಜಲಿ ಅವ್ರಿಗೆ RP ಫೋನ್ ಮಾಡ್ತಾರೆ. ಹಾಯ್ ಅಂಜು, ನೀನು ಮಾತ್ರ ನಿಮ್ಮ ಅಣ್ಣಂದ್ರ ಬಗ್ಗೆ ಅಷ್ಟೆಲ್ಲ ಹೇಳ್ತಾ ಇರ್ತೀಯ, ಆದರೆ ನಿಮ್ಮ ಅಣ್ಣರಿಗೆ ನಿನ್ನ ಕನಸು ನಿನ್ನ ಲೈಫ್ ಬಗ್ಗೆ ಯೋಚನೆನೇ ಇಲ್ಲ ಅಂತ ಹೇಳ್ತಾರೆ. ಆಗ ಅಂಜು ಅವರು ನಮ್ಮ ಅಣ್ಣನಿಗೆ ನಾನೇ ಎಲ್ಲ, ನಾನು ಮದುವೆ ಆಗೋವರೆಗೂ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದ, ಆದರೆ ಶ್ರೀರಾಮಣ್ಣನಿಂದ ನಮ್ಮ ಅಣ್ಣನ ಮದುವೆ ಆಗೋ ಥರ ಆಯಿತು, ಅದೇ ನನಗೆ ಸಮಾಧಾನ ಅಂತ ಹೇಳಿದ್ರೆ. ಆಗ RP ಅಲ್ಲ ಅಂಜು, ನಾನು ನೋಡಿದ್ರೆ ನಿನ್ನನ್ನು ಯಾವಾಗ ಮದುವೆ ಆಗ್ತೀನೋ ಅಂತ ಕಾಯ್ತಾ ಇದ್ದೀನಿ, ಅದು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಅಣ್ಣಂದ್ರನ್ನ ವಹಿಸ್ಕೊಂಡು ಮಾತಾಡಿದಷ್ಟು ಅವರು ನಿನ್ನ ಲೈಫ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ, ಅದಕ್ಕೆ ಬಂದಮೇಲೆ ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಅಂಜು ಅವರು ನೋಡಿ ರಾಮ್ ಅವರೇ, ನೀವು ಹಾಗೆಲ್ಲ ಮಾತಾಡಬೇಡಿ, ನಮ್ಮ ಅಣ್ಣಂದರು ಆ ರೀತಿ ಅಲ್ಲ, ಯಾಕೋ ನೀವು ನಿನ್ನೆಯಿಂದ ಒಂಥರ ಮಾತಾಡ್ತಾ ಇದ್ದೀರಾ, ನಿಮಗೆ ನನ್ನ ಮೇಲೆ ಏನಾದರೂ ಬೇಜಾರಿದ್ರೆ ಒಂದು ಮಾತು ಬೈದ್ಬಿಡಿ, ಅದನ್ನು ಬಿಟ್ಟು ನಮ್ಮ ಅಣ್ಣಂದ್ರ ಬಗ್ಗೆ ಆ ರೀತಿ ಮಾತಾಡಬೇಡಿ, ನನ್ನ ಮಾತಿಂದ ನಿಮಗೆ ಬೇಜಾರಾಗಿದೆ ಅಂತ ಹೇಳಿದ್ಕೆ ನನಗೆ ರಾತ್ರಿ ಸರಿಯಾಗಿ ನಿದ್ದೆನೇ ಬಂದಿಲ್ಲ, ಇವತ್ತು ಶ್ರೀರಾಮಣ್ಣನ ಎಂಗೇಜ್ಮೆಂಟ್ಗೂ ಕೂಡ ಹೋಗಿಲ್ಲ ಅಂತ ಹೇಳ್ತಾರೆ. ಆಗ ಪ್ರೇಮ್ ಕುಮಾರಿ ಅವರು ಬಂದು ಅಂಜು ಡೋರ್ನ ತೆಗಿಯಮ್ಮ ಅಂತ ಹೇಳಿದ್ರೆ ನನಗೆ ಊಟ ಏನೂ ಬೇಡ ಅತ್ತೆ, ನೀವು ಊಟ ಮಾಡಿ ಹೋಗಿ ಅಂತ ಹೇಳ್ತಾರೆ. ಆಗ ಪ್ರೇಮ್ ಕುಮಾರಿ ಅವರು ನನಗೆ ಗೊತ್ತಮ್ಮ ನೀನು ಊಟ ಬೇಡ ಅಂತ ಹೇಳ್ತೀಯ ಅಂತ, ನಿನಗೋಸ್ಕರ ಅಣ್ಣನ ತೊಗೊಂಡು ಬಂದಿದ್ದೀನಿ, ಡೋರ್ ತೆಗಿಯಮ್ಮ ಅಂತ ಹೇಳ್ತಾರೆ. ಆಗ ಅಂಜಲಿ RP ಕಾಲ್ನ ಕಟ್ ಮಾಡಿ
ಡೋರ್ನ ಓಪನ್ ಮಾಡ್ತಾರೆ. ಆಗ ಪ್ರೇಮ್ ಕುಮಾರಿ ಅವರು, ಅಂಜು ನೀನೇನು ತಪ್ಪು ತಿಳ್ಕೊಳ್ಬೇಡ, ನಾನು ನಿನ್ನನ್ನು ಒಂದು ಮಾತು ಕೇಳ್ತೀನಿ, ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ಯಾ ಅಥವಾ ಯಾರ ಹತ್ರನಾದರೂ ಸಿಕ್ಕಾಕೊಂಡಿದ್ಯಾ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳಮ್ಮ ಅಂತ ಕೇಳ್ತಾರೆ. ಯಾಕೆ ಅಂದರೆ ನಾನು ನಿನಗೆ ಅಮ್ಮನ ರೀತಿ, ಅದಕ್ಕೆ ಹೇಳು ಅಂತ ಕೇಳ್ತಾರೆ. ಆಗ ಅಂಜಲಿ ಅವರು ಹಾಗೇನೂ ಇಲ್ಲ ಅತ್ತೆ ಅಂತ ಹೇಳಿ ಅವರನ್ನು ಕಳಿಸ್ತಾರೆ. ನಂತರ ಆರ್ಪಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಅವರು ಸ್ಟೇಜ್ ಮೇಲೆ ಹೋಗಿ, ನನ್ನ ಪ್ರೀತಿಯ ಕರೆಗೆ ಹೂಗೊಟ್ಟು ಬಂದಿದ್ದೀರಾ, ಎಲ್ಲರಿಗೂ ನನ್ನ ಸ್ವಾಗತ, ನನ್ನ ಹೃದಯ ತುಂಬಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ನನ್ನ ಮೊಮ್ಮಗನ ಕನಸನ್ನು ನಾನು ಮುಂದೂಡ್ತಾ ಬರ್ತಾ ಇದ್ದೆ. ಈಗ ಸೀತಾ ನಮ್ಮ ರಾಮನ ಜೀವನದಲ್ಲಿ ಬಂದು ಕನಸನ್ನು ನನಸು ಮಾಡ್ತಾ ಇದ್ದಾಳೆ. ಸೀತಾರಾಮರ ವೈವಾಹಿಕ ಜೀವನಕ್ಕೆ ನಿಶ್ಚಿತಾರ್ಥದಿಂದ ನಾನು ಮುನ್ನುಡಿ ಬರಿತಾ ಇದ್ದೀನಿ ಅಂತ ಹೇಳಿ, ಎಲ್ಲಮ್ಮ ಸಾಧನ ಹುಡುಗ ಹುಡುಗಿ ಇನ್ನೂ ಬರಲಿಲ್ವಲ್ಲ ಅಂತ ಕೇಳ್ತಾರೆ. ಆಗ ರಾಮು ಸೀತಾಳ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾರೆ. ಆಗ ಸಿಹಿ ನೋಡಿ, ವಾವ್ ಸೀತಮ್ಮ ಸೋ ಬ್ಯೂಟಿಫುಲ್ ಅಂತ ಹೇಳಿ ಓಡೋಡಿ ಹೋಗಿ ಸೀತಾನ ತಪ್ಕೊಳ್ತಾಳೆ. ಆಗ ಸೀತಾ ಮತ್ತು ರಾಮ್ ಸಿಹಿನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಬರ್ತಾರೆ. ಎಲ್ಲರೂ ಕೂಡ ಕ್ಲಾಪ್ಸ್ ಹೊಡೆಯೋ ಮುಖಾಂತರ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾರೆ. ಇದಾಗಿತ್ತು ಬುಧವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.